ಇರಬಹುದೇನೋ. ನಿನ್ನ ಮೇಲೆ ಮನಸ್ಸು ಮಾಡುವುದಕ್ಕೆ ಆ ಮನಸ್ಸೇ ನನ್ನಲ್ಲಿಲ್ಲ. ಮನ್ಮಥನ ಬಳಿ ಹೋಗಿರುವುದು. ಆಮೇಲೆ ಎದ್ದು ಬರುವನಲ್ಲ, ನೋಡುವುದಕ್ಕೆ ನೀನು ಇರುವುದಿಲ್ಲ. ಎದ್ದು ಬರುವುದಕ್ಕೆ ಅವನೇನು ಮೂರ್ಖನೇ, ನಾನು ಹೇಳ ಮಾತನ್ನ ಅರ್ಥ ಮಾಡಿಕೋ. ನಿನ್ನ ಮನಗಾಣೆಯನ್ನು ಬಿಟ್ಟು ಬಿಡು. ಎಷ್ಟು ಮಾತ್ರ ಬಿಡುವುದಿಲ್ಲ ಸುಂದರಿ. ಈ ನಿನ್ನ ಒಣ ಜಂಬವು ಹೆಣ್ಣು ಮುಂದೆ ಹೇಳಲು ಬರಬೇಡ ನೀನು. ನಿನ್ನ ಒಣ ಜಂಬವು ಎನಿಗೆ ಬೇಕಾಗಿಲ್ಲ. ನನ್ನ ಒಣ ಜಂಬವನ್ನು ಕೊಚ್ಚಿಕೊಳ್ಳುವುದಿಲ್ಲ. ನಿತ್ಯಪರ ಕ್ರಮವನ್ನು ಕೊಚ್ಚಿಕೊಳ್ಳುತ್ತಿರುವುದು ಮೋಹನಾಗಿ. ಹೇಳಿದರೆ ಕೇಳು. ಅದಕ್ಕೆ ಆ ನೀರು ದೊರೆಯಬಹುದೇ? ಅದರಂತೆ ನೀನು ನನ್ನನ್ನು ನೋಡಿ ಬಯಸಿದರೆ ನಾನು ನಿನಗೆ ದಕ್ಕಬಲ್ಲನೆ. ಈ ನಿನ್ನ ಹಠವನ್ನು ಬಿಟ್ಟು ಬಿಡು. ನೀನು ಬಂದ ಕಾರ್ಯಕ್ಕೆ ಸುಂಕವಿಲ್ಲವೆಂದು ತಿಳಿದುಕೊಂಡು ಬಾಯಿ ಮುಚ್ಚಿಕೊಂಡು ಇಲ್ಲಿಂದ ಹೊರಟು ಹೋಗುವ ಮೂಲಕ ಮಾಡಬೇಡ ಎನ್ನುವ ತರ್ಕ.
ಜನ್ಮದಲ್ಲಿಯೇ ಸಾಧ್ಯವಿಲ್ಲವೆಂದು ತಿಳಿ. ಯಾತಕ್ಕೆ ಸಾಧ್ಯವಿಲ್ಲ? ಮನ್ಮಥನೇ ಗಂಡನೆಂದು ಭಾವಿಸಿರುವನಲ್ಲ ಅದಕ್ಕೆ. ಮನ್ಮಥನು ಸತ್ತು ಹೋಗಿರುವನಲ್ಲ, ಸತ್ತು ಹೋಗಿರುವ ಗಂಡನನ್ನು ಮಾಡಿಕೊಂಡರೆ ನೀನೇನು ಸುಖಪಡುತ್ತೀಯ? ಹೇಳುತ್ತಿದ್ದೆ. ನನ್ನನ್ನು ಲಗ್ನ ಮಾಡಿಕೊಂಡರೆ ನಿನ್ನಗೆ ಬೇಕಾದ ಆಹಾ ನಮ್ಮ ಊರಿನಲ್ಲಿ ಸಿದ್ಧಗೌಡ ಒಗ್ಗರಣೆ ಬಿಚ್ಚು ಬಹಳ ಚೆನ್ನಾಗಿ ಮಾಡುವನು. ಅದನ್ನು ಒಗ್ಗರಣೆ ತಿಂದು ನಿನಗೆ ಒಲಿದು ಬಿಡಬೇಕೆ? ಹೌದು ಮಹಾರಾಣಿ. ಇಲ್ಲ ದುಷ್ಟ ದುರ್ಮಾರ್ಗ, ಇಲ್ಲ ನೀಚಾತ್ಮ, ಹೇಳಿದ್ರೆ ಕೇಳು. ಅದೇನು ಸಂಸ್ಕಾರವಾಗಿ ಸೆರೆಯನ್ನು ಬಿಡಿಸಬಾರದು. ಅಣ್ಣಯ್ಯ, ಈ ಬಾಲಕಿಯ ಕರವನ್ನು ಬಿಡು. ಚಿಕ್ಕ ಬಾಲಕಿಯಾದ ಜೊತೆಯನ್ನು ಗೋಳಾಡಿಸುವುದು ಯಾಕೆ ಅಣ್ಣಯ್ಯ? ಚಿಕ್ಕ ವಯಸ್ಸು ಪ್ರಾಯಕ್ಕೆ ಬಂದ ಸ್ತ್ರೀಯರು ಮೇಲಾಗಿ ನನ್ನ ಅಕ್ಕಯ್ಯ ಮಗಳಾದರೆ ಈ ರೀತಿ ಗೋಳಾಡಿಸಬೇಕೆ? ಎಲ್ಲನ್ನು ಲಗ್ನ ಮಾಡಿಕೊಂಡರೆ ನಾನು ಏತಕ್ಕೆ ಗೋಳಾಡಿಸಿಕೊಳ್ಳಲು? ಅವಳಿಗೆ ನಿನ್ನ ಮೇಲೆ ಮನಸ್ಸಿಲ್ಲವಲ್ಲ? ಯಾತಕ್ಕೆ ಮನಸ್ಸಿಲ್ಲವಲ್ಲ? ಅಣ್ಣಯ್ಯ, ಹೇಳುವಿರಿ ಕೇಳು. ಬಿಡು ನಿನ್ನ ಗಡುಗೋ
ಅಣ್ಣಯ್ಯ ಅಯ್ಯೋ ಪಾಂಚಾಲಿ ನಿನಗೆ ಕರಮಗಿದು ಸೆರಗೊಟ್ಟಿ ಬೇಡಿಕೊಳ್ಳಿದನು ಸುಮ್ಮನೆ ರತಿಯನ್ನು ಬಿಟ್ಟು ಬಿಡ ಅಣ್ಣ ಜಾತ್ರೆ ಗಂಟೆ ಹಾಗೆಯೇ ಪಂಚ ಪಾಂಡವರ ಪಟ್ಟದ ರಾಣಿಯಾದ ದ್ರೌಪದಿಯನ್ನು ಅಣ್ಣಯ್ಯ ಈ ಬಾಲಕ ಹುಟ್ಟಿದಾಗಲೇ ಇವಳ ತಂದೆಯಲ್ಲಿಗೆ ಬಿಟ್ಟು ಅಣ್ಣರಿಗೆ ಕೊಡುವುದಿಲ್ಲವೆಂದು ನನ್ನ ಮನಸ್ಸು ಇಚ್ಛೆ ಮಾಡಿದನು. ಅಯ್ಯೋ ಪಾಂಚಾಲಿ ಇದು ಆಗಿರಲಿ ಇಕ್ಕೋ ಇವಳನ್ನಿಯನ್ನು ಅತ್ತ ಆಸದಿಂದ ಎನ್ನ ಪಟ್ಟದಕ್ಕೆ ಹೇಳುವುದು ಲಗ್ನ ಮಾಡಿಕೊಳ್ಳಲು ನಿನಗೆ ಜಗಕ್ಕೆ ಇವಳ ಬರ್ತಿ ಬಂದ ಆದಿಯ ಕುಡಿದು ಅಗ್ನಿ ಸಂಭೂತ ಗೌಡ್ಲಿಗ ಮಹಾರಾಜನೇ ಇವಳು ಜನಿಸಿದಾಗ ಇವಳ ತಂದೆ ತಾಯಿಗಳು ನಿನಗೆ ಕೊಡುವಿನೆಂದು ಮಾಡಿಕೊಂಡಿರುತ್ತದೆ ಇವಳ ತಂದೆ ತಾಯಿಯ ತಂದೆಯನ್ನೇ ಹಸಿಸಿರುವೆಯಲ್ಲ ಇವನ ತಂದೆಯು ನನ್ನ ದರ್ಪಕ್ಕೆ ತಾಳದ ಪಡೆದು ಹೋಗಿರುವುದು ಆದ ಕಾರಣ ಇವಳನ್ನು ನನ್ನ ಪಟ್ಟಣದಲ್ಲಿ ಲಗ್ನ ಮಾಡಿಕೊಳ್ಳುವುದು. ಇವಳು ನಿನಗೆ ಏನಾಗಬೇಕು ಇವಳು ನನಗೆ ಒಡ ಹುಟ್ಟಿದ ಅಕ್ಕಗಳ ಮಗಳಾಗಬೇಕು, ಅಕ್ಕಗಳ ಮಗಳಿಗೆ ಸೋದರ ಸೊಸೆಯಾಗಬೇಕು, ಸೋದರ ಸೊಸೆಯಾಗಬೇಕು. ನಿನಗೆ ಅಕ್ಕಗಳ ಮಗಳೇ ಹೌದು ದ್ರೌಪದಿ. ಅಕ್ಕನ ಮಗಳೆಂದು ನಿನಗೆಂದು ಮನದು ಮನಸ್ಸಿನಲ್ಲಿ ಮಾಮನೆಯನುರೇ. ಅಕ್ಕನ ಮಗಳೆಂದು ಕೊಡುವಳು ನಿನಗೆಂದು ಮನದು ಮನಸ್ಸಿನಲ್ಲಿ ಮಾಮನೆಯನುರೇ. ಎಲ್ಲಿಯೂ ಅಕ್ಕಿಯ ನಿನ್ನಯ ಮಾರಿಯ ಎಲೆಯೋ ಅಕ್ಕಿಯ ನಿನ್ನಯ ಮಾರಿಯ ಹೋಗಲಾರೆಂದು ತಿಳಿಸಿ ಬರಲು ಹೋಗಲಾರೆಂದು ತಿಳಿಸಿ ಬರಲು ನಾಡು ಅದೇ ದ್ರೌಪದಿ. ಇವಳ ತಂದೆಯಾದ ಕಮಲರಾಜನನ್ನು ಹತಿಸಿ ತಾಯಿಯಾದ ಕಮಲಗತಿಯನ್ನು ಇದು ಮಿಕ್ಕಿ ಗುರಿ ಮಾಡಿರಿ ಮತ್ತು ಈ ಬಾಲಕಿಯನ್ನು ಗೋಳಾಡಿಸುವುದು ಯಾವ ನ್ಯಾಯ ಯಾತಕ್ಕೆ ನಾವಲ್ಲ ಅಣ್ಣಯ್ಯ ಅದೇ ದ್ರೌಪದಿ. ನಿನಗೆ ಕರಮಗಿದು ಸೆರಗೊಟ್ಟಿ ಬೇಡಿಕೊಳ್ಳುವಿ ನೀನು ಎಷ್ಟು ಜನ ಮುಗಿದು ಸುರವಾಗಿ ಬೇಡಿಕೊಂಡರೂ ಚಿಂತಲ್ಲ, ಇವಳನ್ನು ಮಾತ್ರ ಬಿಟ್ಟು ಹೋಗುವುದಿಲ್ಲ. ಸುಮ್ಮನೆ ಅವಳ ಆಸೆಯನ್ನು ಬಿಟ್ಟು ಬಿಡು ಅಣ್ಣ ವ್ಯಾಕರಗಣ್ಯ ಹಾಗೆಯೇ ಅಗ್ನಿಸುತರಾದ ಪಾಂಚಾಲಿ ಚೆನ್ನಾಗಿ ಕೇಳು. ಈ ಮಾವನ ಹುಟ್ಟಿದಾಗಲೇ ಇವಳ ತಂದೆಯನ್ನಿಗೆ ಬಿಟ್ಟು ಅಣ್ಣನಿಗೆ ಕೊಡುವುದಿಲ್ಲವೆಂದು ಮನದು ಇಚ್ಛೆ ಮಾಡಿದ. ಅಯ್ಯೋ ದ್ರೌಪದಿ ಅಣ್ಣಯ್ಯ ಬೋಳಿರ ಅವನ ಗರ್ವವು ಅವನನ್ನ ತಿಂದಿದ್ದು ಪಾಂಚಾಲಿ ಇದರಲ್ಲಿ ಎಲ್ಲ ಕಡೆ ಹೋಗಿದೆ. ಇದರಲ್ಲಿ ಕೋಪಿತವಾಗಿ ಬಂದು ಬಂದು ಹೇಳುವುದು ಧರ್ಮವಲ್ಲ. ನಿನ್ನನ್ನು ನಾನು ಇಲ್ಲಿಗೆ ಬಾಯಲ್ಲಿ ಕರೆಸಿಲ್ಲ. ಸೋಮನಿಂದ ಬಂದ ಆದ್ರೆ ಬಿಡುವ ಬರ ನಿಜಂಬುದು ಗೌಂಡಿಕ ಮಹಾರಾಜನೇ ಅದೇ ದ್ರೌಪದಿ. ಮತ್ತೆ ಹೇಳುವಿನಿ ಕೇಳು ಅದೇ ಅಮರೇಶನ ಕರುಣ ಆಗದ ಕಾರಣ ವಾರ ಮನವಿದು ಅಮರೇಶನ ಕರುಣ ಆಗದ ಕಾರಣ ವಾರ ಮನವಿದು ಕಾರಣ
ಎಲೆ ಕಾಮನಿ ಎಲೆ ಬಜಾರಿ ಎಲ್ಲ ಮಂಡನೆ ವೃತ್ತವೊಂದರ ಕಾಮನಾಟವನ್ನು ತಿಳಿದಿರುವಿಯೋ? ಎಲ್ಲ ಮೂರ್ಖರೇ ಎಲೆ ಮೂರ್ಖ, ಇರಲಿ ನೋಡಬಾರದ ಅರ್ಥಕ್ಕೆ ನೋಡಬಾರದಂತೆ ಅದು ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲು. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲು. ಎಲೆ ನಾರುಗಳು ಎಲ್ಲ ಅರಮನೆ ವೃತ್ತವೊಂದರ ಕಾಮನಾಟವನ್ನು ತಿಳಿದಿರುವಿಯೋ? ಹಿಂದಕ್ಕೆ ನಿನಗೆ 5 ಮಂದಿ ಕಂಡರಿದ್ದು ಕರ್ಣನನ್ನು ಬಯಸಿದ ಕಾಮುಕಿಯೇ, ಎಲ್ಲ ಮೂರ್ಖರೇ ನಿನ್ನ ಚೆನ್ನ ಈ ಲೋಕದಲ್ಲಿ ಹರಿಯದವರು ನಾವು. ಇನ್ನೊಬ್ಬ ಹಿಂಸೆ ಇಲ್ಲದ ಸಲ್ಲದ ನುಡಿಗಳನ್ನು ಗಂಡ ಗಂಡಂತ ಬದಲಾಗಿರಬಲ್ಲಿಯೇ? ಈ ಬ್ರಹ್ಮಂಡಲ ಕಪ್ಪಳಿಸಿಕೊಂಡು ನಿನ್ನ ಗಂಡಂತಿಯ ಸಮೀಪಕ್ಕೆ ಗಮನಿಸಿಕೊಳ್ಳಿಯೇ? ನಾನೇ ಗಂಡನಂದು ಕಡ ಖಂಡಿತವಾಗಿ ಒಲಿಯೇ? ಎಲ್ಲ ಮೂರ್ಖರೇ ತಂಡ ಮಂಡಲಾದ ಪದಗಂಡ ಪುಣ್ಯ ಕೌಲಿಕ ಗಂಡ ಅಕ್ಷರಗಳಿಗೆ ಮತ್ಸರದಿಂದ ಪಿಚ್ಚಮುಡಿಗಳ ಮಾಡಿದ ಜಾತಮಾನಗಳನ್ನು ತೆಗೆದುಕೊಂಡು ಸಮುದ್ರಕ್ಕೆ ನಿಲ್ಲುವುದಕ್ಕೆ ಇದೇನು ಸಾಮನಾಟಕ ಯುದ್ಧವಲ್ಲೇ ಬಂಧೆ? ಎಲ್ಲ ಮೂರ್ಖರೇ ನಿನ್ನ ಪರಾಕ್ರಮವು ನಡೆಯಬೇಕಾದರೆ ಏಕಾಂತ ಕೋಣೆಯಲ್ಲಿ ಸೇವೆ ಮಂಚದ ಮೇಲೆ ಬರೆದು ಬರಲಿಲ್ಲವರಿಗಾದ ಮಕ್ಕಳೇ, ಈ ದೇವರಿಗೆ ಆದಿಯಿಂದ ಸುಮ್ಮನೆ ನಿನ್ನ ಪಟ್ಟಣಕ್ಕಿದ್ದಲ್ಲ ಬರುವೆ ಇಲ್ಲ ಮಾಡಿ ತಂದರೆ ಬರುವೆ. ಹಾಕಿದ್ದೀವಿ ಎಲ್ಲ ಸುರಪಾನಿ ರಕ್ತಾಭಿಮಾನಿ ಹೆಣ್ಣು ಮಗಳನ್ನು ತಿಳಿದು ಸಣ್ಣ ಮಾತುಗಳನ್ನಾಡುವಿಯ. ಸಹಜವಾಗಿ ಮಾತನಾಡುವನ ಅಯ್ಯೋ ನನ್ನನ್ನು ಕಾಮನಾಟಕದ ಜಾಣ ಎಂದು ಮಗಳಿದೀಯ. ಎಲ್ಲ ಹತ್ತಿರಂತವನೇ ಒಂದು ಸಲ ಒತ್ತರೆಯ ದೇವ ಎಲ್ಲದೊಂದು ರೋಗವು ಸಹ ಬದುಕುವುದಿಲ್ಲ. ಈ ಕರುಣಿತ ಮಾರ್ಯಾದನು ನಿನ್ನ ಮುಂದವರ ಬಿಡುವ ಮುಂದಕ್ಕೆ ಬಗ್ಗಿಸುವಷ್ಟು ಕಾರಣವನ್ನು ಮಾಡಿ ಮಸ್ತಕದ ಮೇಲೆ ಭಕ್ತಜನರು ಇರಲಿ ನೋಡಬಾರದಕ್ಕೆ ಓಡಿ ಮಾಡಿದಾದಲ್ಲಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲು. ಅದೇ ಪ್ರಕಾರವಾಗಿ ಬಿಟ್ಟುಕೊಳ್ಳಲು ಬಾಪು ಬಾಪುರ ನಿನ್ನ ಸಮಾನ ಯುದ್ಧ ಮಾಡುವವರನ್ನು ನಾನು ಹಿತವರೆಗೂ ಕಾಣಲಿಲ್ಲ. ಎಲೆ ಎಣ್ಣೆ ಗಜನಿಂದ ಹಣ್ಣೆ ಎಲ್ಲ ಮೂರ್ಖನೇ ನಿನ್ನ ಕೊಲ್ಲಿನ ಕ್ರಿಯಾಂತ ದೋಷ ಬಂದಿದ್ದನ್ನು ನಾನು ಹಾಗೆ ಹಾಗೆ ಮುಂದಕ್ಕಿದ್ದ ಕಾಲು ಹಿಂದಕ್ಕೆಲ್ಲವರ ಗಂಡ ಎಂಡನೆಯನ್ನು ಮಗಳವೆಯಲ್ಲ ಬೋಳುವೆ ನಿನ್ನನ್ನು ಕೊಂದ ಮಾಡಿಯಲಾಗಿದ್ದು ಸುಮ್ಮನೆ ನಿನ್ನ ಪಟ್ಟಣಕ್ಕೆ ಜನ ಬಣ್ಣಗುಂಡೆ ನೀನು ಯಾವ ಬಂದೆ ನೀನು ಯಾವುದು
ವಂಚಿಸುವುದು ಎಂದಿಗೂ ಆಗುವುದಿಲ್ಲ. ಆದ ಕಾರಣ ಮಹಾದೇವಿಯಾದ ಶ್ರೀ ಶಾಂಭವಿಯನ್ನು ಸುಧಿಸುವ ಅವಳ ಅವತಾರವನ್ನು ತಾಳಿ ಈ ದುರಳನಾದ ಕೌಳಿಕನನ್ನು ಸಂಹರಿಸು ಜನನಿ ಸೌಖ್ಯ ಪ್ರದಾಯಿನಿ. ಭ್ರಷ್ಟನಿಗೆ